ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಮಂಗಳೂರು ಟ್ರಿಪ್ ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ. ನೀವು ಬಜೆಟಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಟ್ರೈನ್ ಈಸ್ ದಿ ಬೆಸ್ಟ್. ನಾವು ಮಂಗಳೂರಿಗೆ ಟ್ರೈನಿಂದನೇ ಹೋಗಿದ್ದು. ನಾವು ಗ್ರ್ಯಾಂಡ್ ತಮೀಮ್ ಲಾಡ್ಜಲ್ಲಿ ಉಳಿದಿದ್ವಿ. ಈ ಹೋಟೆಲ್ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ನೀವು ಬೇಕಿದ್ರೆ ನೋಡ್ಬೋದು. ಇದು ಗುರುಪುರ ನದಿ. ಮಂಗಳೂರಲ್ಲಿ ನಾವು 4 ಬೀಚಿಗೆ ಹೋಗಿದ್ವಿ: ತಣ್ಣೀರ್ಬಾವಿ, ಪನಂನೂರು, ಸೋಮೇಶ್ವರ, ಉಳ್ಳಾಳ್. ನಾವು ಯಾವ ಬೀಚಲ್ಲೂ ನೀರಲ್ಲಿ ಅಥವಾ ಮರಳಲ್ಲಿ ಆಟ ಆಡಲಿಲ್ಲ, ಬರೀ ದೂರಿಂದನೇ ನೋಡಿರೋದು. ಯಾಕಂದರೆ ಎಲ್ಲ ಬೀಚ್ಗಳಲ್ಲಿ ಸಿಕ್ಕಾಪಟ್ಟೆ ಕ್ರ್ಯಾಬ್ಸ್ಗಳಿದೆ, ನನಗಂತೂ ಹೆದರಿಕೆ ಆಗುತ್ತೆ. ಈ ತಣ್ಣೀರ್ಬಾವಿ ಟ್ರೀ ಪಾರ್ಕ್ ಸ್ಕಿಪ್ ಮಾಡ್ಬೋದು, ಇಲ್ಲಿ ಬರೀ ಕಪಲ್ಸ್ ಮಾತ್ರ ಹೋಗ್ತಾರೆ. ಹಾಗೆ ನಾವು ಮಂಗಳೂರಲ್ಲಿ 4 ದೇವಸ್ಥಾನಕ್ಕೆ ಹೋಗಿದ್ವಿ, ಎಲ್ಲ ತುಂಬ ಚೆನ್ನಾಗಿದೆ. ಕದ್ರಿ ಮಂಜುನಾಥ, ಕಟೀಲ ದುರ್ಗಾಪರಮೇಶ್ವರಿ, ಸೋಮನಾಥ್ ಟೆಂಪಲ್, ಆದಿಸ್ಥಳ ಕೊರಗಜ್ಜು. ನಂದಿನಿ ನದಿ ಮೇಲೇ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಟೆಂಪಲ್ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. 5 ನಿಮಿಷದಲ್ಲಿ ದರ್ಶನ ಆಗೋಯ್ತು. ಆಮೇಲೆ ಟೆಂಪಲಲ್ಲೇ ಊಟ ಮಾಡಿ ವಾಪಸ್ ಬಂದ್ವಿ. ಇದು ಕಟೀಲ ಶ್ರೀ ದುರ್ಗಾಪರಮೇಶ್ವರಿಯ ಆದಿಸ್ಥಳ, ಇದನ್ನು ಮಾತ್ರ ಮಿಸ್ ಮಾಡಕ್ಕೆ ಹೋಗಬೇಡಿ. ಇದು ಸೋಮನಾಥ್ ಟೆಂಪಲ್ ಬೀಚಲ್ಲೇ ಇದೆ ನೋಡಿ. ಟೆಂಪಲಿಂದ ಬೀಚ್ ವ್ಯೂ ಎಷ್ಟು ಸಖತ್ತಾಗಿದೆ. ನನ್ನ ಫೇವ್ರೆಟ್ ಜಾಗ ಮಂಗಳೂರಲ್ಲಿ ಇದೇನೆ. ವ್ಯೂ ತುಂಬ ಚೆನ್ನಾಗಿತ್ತು, ಅಲ್ಲಿಂದ ಎದ್ದು ಹೋಗೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಇದು ಆದಿಸ್ಥಳ ಕೊರಗಜ್ಜು ಟೆಂಪಲ್, ಮಂಗಳೂರು ಗ್ರಾಮದೇವತೆ. ಗ್ರಾಮದೇವತೆ ಆಶೀರ್ವಾದ ನಮ್ಮಲ್ಲಿರಬೇಕು ಅಂತ ಹುಡ್ಕೊಂಡು ಹೋಗಿದ್ವಿ. ಮಂಗಳೂರಲ್ಲಿ ಓಡಾಡೋಕ್ಕೆ ನಾವು ಬೈಕ್ ರೆಂಟಲ್ಲಿ ತಗೊಂಡಿದ್ವಿ, ಸೊ ಆರಾಮವಾಗಿ ಎಲ್ಲ ಕಡೆ ಓಡಾಡಿದ್ವಿ. ಪರ್ ಡೇ 450 ರುಪೀಸ್. ನಾವು ತಿಂಡಿ ಮತ್ತು ಊಟ ಚಟ್ನಿ ಹಾಗೂ ಉಡುಪಿ ಹೋಟೆಲಲ್ಲಿ ತಿಂದ್ವಿ. ಆಲ್ಮೋಸ್ಟ್ ನಾವು ಅವೆರಡು ಹೋಟೆಲ್ಗಳಲ್ಲೇ ತಿಂದಿದ್ದು, ಅಲ್ಲಿ ಊಟ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಹೇಳೋದು ಕೇಳೋದು ಇದ್ದರೆ ಕಮೆಂಟ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.